3-4 ಜನ ಬರಲ್ಲ ಅಷ್ಟೇ. ಮತ್ತೆಲ್ಲ ಬಂದಿರ್ತಾರೆ ಶಾಲೆಗೆ. ನಾನು ಅನ್ಕೊಂಡಿದ್ದೆ ಇಷ್ಟು ಜನ ಬರ್ತಿರ್ಲೇನೋ ಅಂದಳಿ. ಹೌದು ಮರೆಯ, ಸುಮಾರು ಜನ ಬಂದಿರ. ಇವ್ರ ಹತ್ರ ಹೋಮ್ವರ್ಕ್ ಆಯ್ತು ಅಂದಳಿ ಕೇಂಬ. ಅಲ್ಕಂಡು ಆ ಬೆಂಚಂಗೆ ಪಿಂಕಿ ಕೂತಿದ್ದಾಳೆ, ಅವಳ ಹತ್ರ ಕೇಂಬ ಹೋಮ್ವರ್ಕ್ ಆಯ್ತಾ ಅಂದಳಿ. ಡೈರೆಕ್ಟ್ ಆಗಿ ಕೇಂಬುದು ಬೇಡ ಮರೆಯ, ಕಡೆಗೆ ಇವ್ರಿಗೆ ಗೊತ್ತಾಯ್ತು ನಮ್ದು ಹೋಮ್ವರ್ಕ್ ಆಗಿಲ್ಲ ಅಂದಳಿ. ಮತ್ತೆ ಸರ್ ಹತ್ರ ಹೇಳಿಕೊಟ್ರು. ತಡಿ ನಾನು ಐಡಿಯಾ ಮಾಡಿ ನಿಧಾನಕ್ಕೆ ಅಂತ ಹೋಮ್ವರ್ಕ್ ಆಯ್ತಾ ಅಂದಳಿ. ಡೈರೆಕ್ಟ್ ಆಗಿ ಕೇಂಬುದು ಬೇಡ ಅಕ್ಕ. ಹಾಂ, ಅಡ್ಡಿಲ್ಲ ಹ್ಯಾಂಗೋ ಒಂದು ಕೇಳ. ಪಿಂಕಿ ಹೇಳಿ ಪಿಂಕಿ, ಎಂತ ಮಣಿ? ಮ್ಯಾಥ್ಸ್ ಸರ್ ಎಂತೆಲ್ಲ ಹೋಮ್ವರ್ಕ್ ಕೊಟ್ಟಿರೋ ಒಂಚೂರು ಹೇಳ್ಕಮ್ಮ. ಹಾಂ, ನೀನು ಆ ದಿನ ಶಾಲೆ ಬದಿ ಬರಲಿಯಾ? ಸರ್ ಹೇಳೋತ್ತಿಗೆ ಬಿದ್ದು ಬರ್ಕಂತಿದ್ದೆ. ಹೋಮ್ವರ್ಕ್ನೆಲ್ಲ ಲಿಸ್ಟ್ ಮಾಡ್ತಿದ್ದೆ, ಒಂದು ಅಷ್ಟಿತ್ತು ಅಂತಿದ್ದೆ. ಹೌದು ಮರತಿ, ಲಿಸ್ಟ್ ಮಾಡ್ತಿದ್ದೆ. ಅದು ಸಮ ಇತ್ತು ತಪ್ಪಿತ್ತಾಗೆ ಎಂಬಕ್ಕೆ ನೀನು ಹತ್ರ ಕೇಳಿದ್ದು. ಹೇಳಿದ್ದ ಅಷ್ಟೆಂತ ಒಂಚೂರು ಹೇಳು ಕತ್ಲಿ ಹಂಗಾರೆ. ಇಲ್ಲ, ನಾ ಹೇಳುದಿಲ್ಲ. ನಿಜ ಹೇಳ, ಹೋಮ್ವರ್ಕ್ ನಿಂದ ಆಯ್ತಾ ಇಲ್ಲ ಸುಮ್ಮನೆ ನಮ್ಮ ಪುಸ್ತಕ ತಗೊಂಡು ಹೋಮ್ವರ್ಕ್ ಕಾಪಿ ಮಾಡುದಾ? ಅಯ್ಯೋ ಇಲ್ಲ ಮರತಿ, ಹೋಮ್ವರ್ಕ್ ಆಯ್ತು ನಂದು. ಈ ಸಲ ಅಂತೂ ಕೂಕೊಂಡು 2 ದಿನ ಕೂಕೊಂಡು ಮ್ಯಾಥ್ಸ್ ಹೋಮ್ವರ್ಕ್ ಮಾಡಿದೆ ನಾನು. ನಂಗೆಂತಕೋ ನಿನ್ನ ಮೇಲೆ ಡೌಟ್. ನಾನು ಮ್ಯಾಥ್ಸ್ ಹೋಮ್ವರ್ಕ್ ಎಷ್ಟಿತ್ತು ಅಂದೇಳಿ ಹೇಳೋದಿಲ್ಲ. ಸರ್ ಬರ್ತಾರಲ್ಲ ಈಗ, ಅವ್ರ ಹತ್ರ ಕೇಳ್ಕೋಕ. ಅಕ್ಕ ಜಾಬ್ ಕೊಚ್ಚಿದ್ ಸಾಕ ಮುಂತಿರ್ಗಿ. ನಾವು ಹೋಯ್ ಹೆಣ್ಗಳ ಹತ್ರ ಹೋಮ್ವರ್ಕ್ ಆಯ್ತಾ ಅಂದೇಳಿ ಕೇಳ್ಕೋದ್ದ. ಅಯ್ಯೋ, ಅವ್ರದ್ದು ಹೋಮ್ವರ್ಕ್ ಕಂಪ್ಲೀಟ್ ಆಗಿರುತ್ತೆ ಮರೆಯ. ನಮ್ದು ಅನ್ಸುತ್ತೆ ಹೋಮ್ವರ್ಕ್ ಕಂಪ್ಲೀಟ್ ಆಗಿದ್ದು. ಇರಲಿ ಬಿಡು, ಈಗ ಎಂತ ಮಾಡೋಕ್ಕಾಗ್ತು. ಸರ್ ಈಗ ಹೋಮ್ವರ್ಕ್ ಅಂದರೆ ಆಗಿಲ್ಲ ಒಂದು, ಅವ್ರು ಬೈತಾರೆ, ಒಂಚೂರು ಬೈಸ್ಕೊಂಬದಷ್ಟೇ. ಮತ್ತೆಂತ ಮಾಡೋಕ್ಕಿಲ್ಲ ಈಗ. ಅದೇ ಮರೆಯ, ಇರಲಿ ಬಿಡು, ಹ್ಯಾಂಗು ಟೈಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಕ್ಕಳೇ, ಎಲ್ಲ ಕೂತ್ಕೊಳ್ಳಿ. ಈ ವರ್ಷ ನಾನೇ ನಿಮ್ಮ ಕ್ಲಾಸ್ ಟೀಚರು, ಸರಿನಾ? ಮ್ಯಾಥ್ಸ್ ಸರ್ ನಮ್ಮ ಕ್ಲಾಸ್ ಟೀಚರಾ? ಆಯ್ತು, ನಮ್ಮ ಕಥೆಯೇ ಮುಗೀತು. ಮತ್ತೆ ಮಕ್ಕಳೇ, ಹೇಗಿತ್ತು ನಿಮ್ಮ ಬೇಸಿಗೆ ರಜೆ? ಹೇಗೆಲ್ಲ ಎಂಜಾಯ್ ಮಾಡಿದ್ರಿ? ಸ್ವಲ್ಪ ಹೇಳಿ. ನಾನು ಊರಂಗೆ ಇರಲ್ಲ ಸರ್, ನಮ್ಮ ಅಜ್ಜಿ ಮನೆಗೆ ಹೋಯ್ದಿದ್ದೆ. ಅಲ್ಲಿ ಸುಮಾರು ಫಂಕ್ಷನ್ ಎಲ್ಲ ಇದ್ದಿತ್ತಾ, ಮದಿ ಕೋಲ ಆಟ ಅಂದೇಳಿ, ಅದಕ್ಕೆ ನಾನು ಅಲ್ಲೇ ಹೋಗಿದ್ದಿದ್ದೆ. ಹೋಮ್ವರ್ಕ್ ಎಲ್ಲ ಮಾಡಿದ್ದೆ ಸರ್. ಫಂಕ್ಷನ್ ಮುಗಿಸಿ ಬಂದು ಹೋಮ್ವರ್ಕ್ ಬರೀತಿದ್ದೆ ನಾನು. ಈಗ ನೀವೊಂದು ಅಧಿಕ ಕೇಳಿ ಸರ್, ಕೇಂದ್ರ ಹೋಮ್ವರ್ಕ್ ನೀ ಎಷ್ಟೊತ್ತಿಗೆ ಮಾಡಿದೆ ಇಲ್ಲಿ ಅಂದೇಳಿ ಬರೀ ಇದ್ರದ್ದೊಂದು ಜಾಪೆ ಆಯ್ತಪ್ಪ. ಹೌದಾ, ವೆರಿ ಗುಡ್. ಪಿಂಕಿ, ನೀನು ಹೇಳು, ನೀನೇನೇನು ಮಾಡಿದೆ ಬೇಸಿಗೆ ರಜೆಯಲ್ಲಿ? ನಾನು ಊರಂಗೆ ಇದ್ದಿದ್ದೆ ಸರ್. ನಮ್ಮ ಮಾಯಿ ಮನೆ ಹೊಕ್ಲು ಒಂದಿದ್ದೀತಾ, ಅದನ್ನೊಂದು ಮುಗಿಸಿ ಮತ್ತು ಸುಮಾರು ಫಂಕ್ಷನ್ ಎಲ್ಲ ಇದ್ದಿತ್ತು ಆಚೀಚೆ ಮನೆಗೆಲ್ಲ. ಅದನ್ನೆಲ್ಲ ಮುಗಿಸಿ ಕಡೆಗೆ ಮತ್ತು ನಂದು ಮಾಯಿ ಮಕ್ಕಳ ಮಾವನ ಮಕ್ಕಳೆಲ್ಲ ಬಂದಿದ್ದೀರಾ, ಅವರೊಟ್ಟಿಗೆ ಒಳ್ಳೆ ಆಡ್ಕೊಂಡು ಎಂಜಾಯ್ ಮಾಡಿದೆ ಸರ್ ಬೇಸಿಗೆ ರಜೆನ. ಹೌದಾ, ತಮ್ಮಣಿ ನೀನೇನೇನು ಮಾಡಿದೆ? ನಾನು ಸರ್ ಬೆಳಗಿನ ಹೊತ್ತು ಸಮ ಬಿಸಿಲಿದಿತ್ತಲ್ಲ, ಹಂಗಾಗಿ ಆಡಕ್ಕೆ ಹೋಗ್ತಾಯಿರ್ಲಿಲ್ಲ. ಅದಕ್ಕೆ ಗಾಯ ಮರ, ಹೆಲ್ಸಿನ ಮರ ಮತ್ತು ಮಾವಿನ ಮರ ಅಂದರೆ ತಿರುಗ್ತಿತ್ತು. ಮತ್ತು ಅಲ್ಲೇ ಇಂಡೋರ್ ಗೇಮ್ ಅಂತೆಲ್ಲ ಅದನ್ನೆಲ್ಲ ಆಡ್ತಿದ್ದಿತ್ತು ಸರ್. ಕಡೆಗೆ ಮತ್ತು ಸಾಯಂಕಾಲದ ಮೇಲೆ ಕ್ರಿಕೆಟ್ ಆಡೋಕ್ಕೆ ಹೋಗ್ತಿದ್ದಿತ್ತು. ಮತ್ತು ಒಂದೊಂದು ಸಲ ನಮ್ಮ ಮನೆಗೆ ಆಚೀಚೆ ಮನೆಗೆಲ್ಲ ಫಂಕ್ಷನ್ ಆದ್ರೆ ನಮ್ಮ ಮನೆಗೆ ಅಡುಗೆ ಮಾಡ್ತಿರಲ್ಲ ಸರ್. ಅದಕ್ಕೆ ನಮ್ಮಮ್ಮ ನಮ್ಮನ್ನ ಹೇಳ್ಕೊಂಡು ಆ ಫಂಕ್ಷನಿಗೆ ಕರ್ಕೊಂಡು ಹೋಗ್ತಿದ್ದೀರಿ ಸರ್. ಇಷ್ಟೇ. ಹೌದಾ ತಮ್ಮಣಿ? ಮಾಣಿ, ನೀನೇನೇನು ಮಾಡಿದೆ? ನಾನು ಸೇಮ್ ತಮ್ಮನಿ ಕಣಂಗೆ ಸರ್, ಆಡುದ್ರಂಗೆ ಬೇಸಿಗೆ ರಜೆ ಹೋಯ್ತು ನಂದು. ಹೌದಾ, ವೆರಿ ಗುಡ್. ನೀವೆಲ್ಲರೂ ನಿಮ್ಮ ಬೇಸಿಗೆ ರಜೆನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ. ಆದರೆ ಇನ್ಮೇಲೆ ನಿಮ್ಮೆಲ್ಲರ ಗಮನನೂ ಪಾಠದ ಕಡೆನೇ ಇರಬೇಕು, ಸರಿನಾ? ಹಾಂ ಸರ್. ಅಕ್ಕ, ಹೋದ ಸಲ ಹೇಳ್ಕೊಟ್ಟಿದ್ದ ಪಾಠ ಎಲ್ಲ ನೆನಪಿದ್ಯಾ ಅಥವಾ ಬೇಸಿಗೆ ರಜೆಲೆಲ್ಲ ಮರ್ತು ಬಂದಿದ್ದೀರಾ? ಇಲ್ಲ ಸರ್, ಎಲ್ಲ ನೆನಪಿತ್ತು. ನೆನಪಿದ್ರೆ ಒಳ್ಳೇದು, ಈ ಸಲಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೆ ಪುನಃ ಅದನ್ನೇ ಹೇಳ್ಕೊಡ್ಬೇಕಾಗತ್ತೆ. ಇರಲಿ ಬಿಡಿ, ಇವತ್ತು ನಾನು ಹೋಮ್ವರ್ಕ್ ಚೆಕ್ ಮಾಡಲ್ಲ, ನಾಳೆ ಚೆಕ್ ಮಾಡ್ತೀನಿ. ಯಾಕಂತಂದರೆ ಇವತ್ತು ತುಂಬ ಜನ ಶಾಲೆಗೆ ಬರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾಳೆ ಎಲ್ಲರೂ ಹೋಮ್ವರ್ಕನ್ನು ಸಬ್ಮಿಟ್ ಮಾಡಬೇಕು, ಸರಿನಾ? ಹಾಂ ಸರ್, ಹಾಂ, ನಾಳೆ ಸಬ್ಮಿಟ್ ಮಾಡ್ತೀನಿ.